ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಕೇವಲ 5 ನಿಮಿಷದಲ್ಲಿ ಈ ರೆಸಿಪಿನ ಮಾಡಬಹುದು. ಸಿಹಿ ರೆಸಿಪಿ ದೇವರ ನೈವೇದ್ಯಕ್ಕೋಸ್ಕರ ಪ್ರಯತ್ನ ಮಾಡಿ ನೋಡಿ. ತುಂಬಾನೇ ಸುಲಭ, ಯಾರು ಬೇಕಾದ್ರೂ ಮಾಡಬಹುದು. ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1 ಕಪ್ ಅಷ್ಟು ಬೆಲ್ಲ, ಕಪ್ ಲೆಕ್ಕ ಇಟ್ಕೊಳ್ಳಿ, ಮಾಡೋದು ಸುಲಭ ಆಗುತ್ತೆ. ಅಥವಾ 1/4 kg ಬೆಲ್ಲ, 2 ರಿಂದ 3 ಚಮಚದಷ್ಟು ನೀರು. ಇಷ್ಟೇ ನೀರು ಸಾಕು, ಜಾಸ್ತಿ ನೀರೇನು ಬೇಡ. ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ಬೆಲ್ಲ ಕರಗಿದೆ. ಬೆಲ್ಲದ ನೀರು ಗಟ್ಟಿಯಾಗೇ ಇರಲಿ, ತೆಳುವಾಗಿ ಬೇಡ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲದ ನೀರನ್ನ ಶೋಧಿಸ್ಕೊಳ್ತಾ ಇದ್ದೀನಿ. ಶೋಧಿಸಿದ್ದಾಗಿದೆ. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ರಿಂದ 3 ಚಮಚದಷ್ಟು ತುಪ್ಪ, ಗೋಡಂಬಿ ಮತ್ತೆ ಒಣ ದ್ರಾಕ್ಷಿ. ಗೋಡಂಬಿ ಕೆಂಪಾಗಲಿ. ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ, 1 ಕಪ್ ಅಷ್ಟು. ಯಾವ ಕಪ್ನಲ್ಲಿ ನೀವು ಬೆಲ್ಲನ ಅಳತೆ ಮಾಡ್ಕೊಂಡ್ರಲ್ಲ, ಸೇಮ್ ಕಪ್ಪಲ್ಲಿ 1 ಕಪ್ ಅಷ್ಟು ಅನ್ನ. ನಾನು ಮಾಡ್ಕೊಳ್ಳೋವಾಗ ಸ್ವಲ್ಪ ಉದ್ರಾಗಿ ಮಾಡ್ಕೊಂಬಿಟ್ಟಿದ್ದೆ, ಆದರೆ ನೀವು ಮಾಡ್ಕೊಳ್ಳೋವಾಗ ನೆನಪಿಂದ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ. ಅನ್ನ ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ಕರಗಿಸ್ಕೊಂಡಿದ್ನಲ್ಲ ಬೆಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನ ತುರಿ ಸುಮಾರು ಒಂದು 4 ರಿಂದ 5 ಚಮಚದಷ್ಟು. ಸುಮಾರು ಒಂದು 3 ರಿಂದ 4 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಕೊನೆಯಲ್ಲಿ ಕುಟ್ಟಿಟ್ಕೊಂಡಿರೋ ಏಲಕ್ಕಿ, ಇದನ್ನ ಕೊನೆಯಲ್ಲೇ ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಇದಾಗಿದೆ. ಈಗ ವರಮಹಾಲಕ್ಷ್ಮಿ ಪ್ರಯುಕ್ತ ಸಿಹಿ ರೆಸಿಪಿ ತಯಾರಾಗಿದೆ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.